ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿದ್ದೀರಾ? ಇವತ್ತೊಂದು ಇಂಪಾರ್ಟೆಂಟ್ ವಿಷಯನ ಮಾತಾಡೋಕ್ಕೆ ಬಂದಿದ್ದೀನಿ. ಏನು ವಿಷಯ ಅನ್ನೋದು ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಟಂಬ್ಲೈನ್ ನೋಡಿರ್ತೀರ. ಸೊ ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಓಕೆ ಗೈಸ್, ವಿಷಯಕ್ಕೆ ಬರೋಣ. ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿದ ಹಾಗೆ ಚೀನಾದಲ್ಲಿ ಈಗ HMP ವೈರಸ್ಸಿಂದ ಸಮಸ್ಯೆಗಳಾಗ್ತಾ ಇದೆ. ಚಳಿಗಾಲ ಬೇರೆ ಆಗಿರೋದ್ರಿಂದ ಈ ವೈರಸ್ ಬೇಗ ಸ್ಪ್ರೆಡ್ ಆಗ್ತಾ ಇದೆ. ಚೀನಾ ಒಂದೇ ಅಲ್ಲದೆ ಜಪಾನು, ಹಾಂಗ್ಕಾಂಗ್ಗೆ ಕೂಡ ಈ ವೈರಸ್ ಬಿಸಿ ತಡ್ತಾ ಇದೆ ಅಂತ ಹೇಳ್ಬೋದು. ಜಗತ್ತಿನಲ್ಲಿ ಈಗ ಮತ್ತೆ ರೆಡ್ ಅಲರ್ಟ್ ಅಂತಲೇ ಅನ್ಕೋಬೇಕು. ಇದನ್ನ 5 years ಬ್ಯಾಕ್ ಮಾಡಿದ ತಪ್ಪು ಈಗ ಮತ್ತೆ ರಿಪೀಟ್ ಆದರೆ ಹಿಂದೆ ಹೇಗೆ ಅನುಭವಿಸಿದ್ವೋ ಅದಕ್ಕಿಂತ ಜಾಸ್ತಿ ಮಟ್ಟಿಗೆ ಕಷ್ಟಪಡೋ ಪರಿಸ್ಥಿತಿ ಬರ್ಬೋದು ಅಂತ ಹೇಳ್ಬೋದು. ನಿಮಗೂ ಗೊತ್ತಿದೆ, ಯಾಕಂದರೆ ಇದಕ್ಕೆ ಇನ್ನೂ ವ್ಯಾಕ್ಸಿನ್ ಕೂಡ ಕಂಡು ಹಿಡ್ದಿಲ್ಲ. ಸೊ ಎಲ್ಲ ದೇಶದವರು ಈಗಲೇ ಎಚ್ಚೆತ್ಕೊಳ್ದಿದ್ರೆ ಮಾರಣ ಹೋಮ ಮಾತ್ರ ಖಂಡಿತ ನಡೆಯುತ್ತೆ. ಗೈಸ್, ಚೀನಾದಲ್ಲಿ ಏನು ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದಾರೋ ಏನು ಕಥೆನೋ ಗೊತ್ತಿಲ್ಲ. ಕೊರೋನಾ ವೈರಸ್ದೇ ಟಾರ್ಚರು, ಸಾವು ನೋವು ಇನ್ನೂ ಮರೆಯೋಕ್ಕಾಗಿಲ್ಲ. ಈಗ ಮತ್ತೆ ಇಂಥದ್ದೊಂದು ಡೆಡ್ಲಿ ವೈರಸ್ ಮತ್ತೆ ಶಾಕಿಂಗ್ ಅಂತಲೇ ಹೇಳ್ಬೋದು. ಎಲ್ಲಿ ನೋಡಿದರೂ ಈ ವೈರಸ್ದೇ ನ್ಯೂಸ್ ಆ್ಯಂಡ್ ಟ್ವಿಟ್ಟರ್ನಲ್ಲಿ ಇದ್ರ ಬಗ್ಗೆನೇ ಚರ್ಚೆಗಳಾಗ್ತಾ ಇದೆ, ನೀವು ನೋಡ್ತಿರ್ಬೋದು. ಎಲ್ಲ ದೇಶದಲ್ಲೂ ಅಲರ್ಟ್ ಆಗಿ ಹಿಂದೆ ಮಾಡಿದ ತಪ್ಪಿಂದ ಕಲ್ತಿರೋ ಎಲ್ಲ ಪಾಠಗಳನ್ನ ಈಗ ಮತ್ತೆ ಹೆಚ್ಚು ಎಚ್ಚರಿಕೆಯಿಂದ ಈ HMP ವೈರಸ್ನ ಕೂಡ ತಡೆಯೋ ಪ್ಲ್ಯಾನ್ಗಳನ್ನ ಮಾಡಬೇಕಾಗಿರುತ್ತೆ. ಹಾಗೆ ಗೈಸ್, ಈ ವೈರಸ್ ಏನಿದೆ ಚಿಕ್ಕ ಮಕ್ಕಳು ಮತ್ತು ಏಜ್ ಆದವ್ರಿಗೆ ಸ್ವಲ್ಪ ಎಕ್ಸ್ಟ್ರಾನೇ ಕೇರ್ ತೊಗೋಬೇಕು ಅಂತಲೇ ನಾನು ಹೇಳ್ತೀನಿ. ಯಾಕಂದರೆ ಯಾವುದೇ ವೈರಸ್ ಆಗಲಿ ಈ 2 ಏಜ್ನವರಿಗೆ ಬೇಗ ಅಟ್ಯಾಕ್ ಆಗೋದು ಆ್ಯಂಡ್ ಎಫೆಕ್ಟ್ ಕೂಡ ಕೊಡುತ್ತೆ. ಹಾಗೆ ಚಳಿಗಾಲ ಬೇರೆ ನಡೀತಾ ಇದೆ ಅಲ್ವಾ, ಸೊ ಬೇಗ ಸ್ಪ್ರೆಡ್ ಕೂಡ ಆಗುತ್ತೆ. ಆದಷ್ಟು ಹೆಚ್ಚು ಜನ ಸೇರಿರೋ ಪ್ಲೇಸ್ಗೆ ಹೋಗೋದನ್ನ ಅವಾಯ್ಡ್ ಮಾಡೋಣ, ಇದರಿಂದ ಒಳ್ಳೆಯದು ಅಂತಲೇ ನಾನು ಹೇಳ್ತೀನಿ. ಹಾಗೆ ಗೈಸ್, ಇದೇ ಥರ ವೈರಸ್ ಹರಡ್ತಾ ಇದ್ದರೆ ಮಾಸ್ಕ್ ಡೇಸ್ ಕೂಡ ಮತ್ತೆ ಕಾಣಕ್ಕೆ ಸಿಗ್ಬೋದು ಅಂತ ಹೇಳ್ತೀನಿ. ಅದು ಅತಿ ಬೇಗ ಸಿಗುತ್ತೆ. ಈಗ ಚೀನಾ, ಜಪಾನ್ ಮತ್ತು ಹಾಂಗ್ಕಾಂಗ್ನಲ್ಲಿ ಆಲ್ರೆಡಿ ಮಾಸ್ಕ್ ಹಾಕೋರನ್ನ ಈಗಾಗಲೇ ನೋಡ್ತಿರ್ಬೋದು, ನ್ಯೂಸ್ಗಳಲ್ಲಿ ತೋರಿಸ್ತಾ ಇದ್ದಾರೆ. ಹೀಗೆ ನಮ್ಮ ಕಂಟ್ರಿನಲ್ಲೂ ಯಾವುದೇ ಕೇಸಸ್ ಬಂದರೂ ಅಥವಾ ಸಿಮ್ಟಮ್ಸ್ ಕಂಡು ಬಂದರೆ ನಮಗೆ ಓಲ್ಡ್ ಮಾಸ್ಕ್ ಡೇಸ್ ಪಕ್ಕಾ ಅಂತ ನಾನು ಹೇಳ್ತೀನಿ. 2025 ಹೊಸ ವರ್ಷ ಹೊಸ ವೈರಸ್ನೊಂದಿಗೆ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳಬೇಕು. ಇಂಡಿಯಾದಲ್ಲಿ HMP ವೈರಸ್ ಕೇಸಸ್ ಇನ್ನೂ ಇಲ್ಲದೇ ಇದ್ದರೂ ಯಾವ ನೆಗ್ಲಿಜೆನ್ಸಿ ಕೂಡ ಮಾಡೋ ಹಾಗಿಲ್ಲ. 5 years ಬ್ಯಾಕ್ ಕೂಡ ಚೀನಾದಲ್ಲಿ ಸ್ಟಾರ್ಟ್ ಆಗಿದ್ದು ಕೆಲವೇ ತಿಂಗಳುಗಳಲ್ಲಿ ಹೀಗೆ ನಮ್ಮ ಕಂಟ್ರೀಲಿ ಕೇಸಸ್ ಇಲ್ಲ ಅಂತ ಸುಮ್ಮನೆ ಇದ್ದ ಎಷ್ಟೋ ದೇಶಗಳು ಹೇಗೆ ಕಷ್ಟ ಅನುಭವಿಸಿದ್ದಾವೆ ಅನ್ನೋದನ್ನ ನಾವು ನೋಡ್ಬೋದು. ಆಲ್ರೆಡಿ ಕೆಲವರು ಅನುಭವಿಸಿದ್ದಾರೆ. ಸೊ ಯಾರು ನೆಗ್ಲಿಜೆನ್ಸಿ ಮಾಡಬೇಡಿ, ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ, ಹೆಲ್ದಿ ಫುಡ್ನ ತಗೊಳ್ಳಿ, ಜಾಸ್ತಿ ಜನ ಇರಲಿ ಹೋಗಬೇಡಿ. ಏನೇ ಸಣ್ಣ ಹುಷಾರಿಲ್ಲ ಅಂತ ಬಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಡಾಕ್ಟರ್ ಹತ್ರ ಹೋಗಿ. ಹಾಗೆ ಎಲ್ಲ ಮೇಜರ್ ನ್ಯೂಸ್ ಚಾನಲ್ ಕೂಡ ಇದೇ ವೈರಸ್ ಬಗ್ಗೆನೇ ನ್ಯೂಸ್ ಸ್ಪ್ರೆಡ್ ಮಾಡ್ತಾ ಇದ್ದಾವೆ, ನೀವು ಕೂಡ ನೋಡ್ಬೋದು. ಇನ್ನು ಜಾಸ್ತಿ ಹೈಜೀನ್ ಮೇಂಟೈನ್ ಮಾಡಿ. ಹಾಗೆ ಎಲ್ಲರೂ ಹುಷಾರಾಗಿರಿ. ನಿಮ್ಮ ಮನೇಲಿ ಚಿಕ್ಕ ಮಕ್ಕಳು, ವಯಸ್ಸಾದವ್ರನ್ನ ಇದ್ದರೆ ಜಾಸ್ತಿ ಕೇರ್ನಿಂದ ನೋಡ್ಕೊಳ್ಳಿ, ಹಾಗೆ ಅವ್ರನ್ನ ಆರೋಗ್ಯವಾಗಿ ನೋಡ್ಕೊಳ್ಳಿ. ಇದರಿಂದ ಇವತ್ತಿನ ವಿಷಯದಿಂದ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಇನ್ನು ಜಾಸ್ತಿ ಜನಕ್ಕೆ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಅವರಿಗೂ ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.